ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ ಆಗುವ ನಿಟ್ಟಿನಲ್ಲಿ ಕೊನೆಯ ಹಂತದ ಅಂದರೆ ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಲಾರ್ದಂಥವರು ಸಹ ತಾವು ಇಲ್ಲಿಗೆ ತಮ್ಮ ಯಾನವನ್ನು ತಮ್ಮ ಪ್ರಯತ್ನವನ್ನು ನಿಲ್ಲಿಸದೆ ಮಗದೊಂದು ಪ್ರಯತ್ನಕ್ಕೆ ಹಣಿಯಾಗಬೇಕಾಗುತ್ತೆ. ಆತ್ಮೀಯರೇ, ಇಂಟರ್ವ್ಯೂ 25 ಮಾರ್ಕ್ಸ್ ಇದೆ. ಬಹಳಷ್ಟು ಜನರಿಗೆ ಏನು 25 ಮಾರ್ಕ್ಸ್ ಇದೆ, ಮಿನಿಮಮ್ 10 ಕೊಡ್ತಾರೆ, ಮ್ಯಾಕ್ಸಿಮಮ್ 20 ಕೊಡ್ತಾರೆ. 10 ಮಾರ್ಕ್ಸಿಗೆ ವರ್ತ್ ಇದೆಯಾ ಅಂತ ಅನ್ನುವ ಪ್ರಶ್ನೆ ಬಂದಾಗ ನನ್ನ ಉತ್ತರ ಹೌದು, ವರ್ತ್ ಇದೆ. 10 ಮಾರ್ಕ್ಸ್ ಸರ್, ನೀವು ಪರೀಕ್ಷೆ ಬರೀತಕ್ಕಂಥದ್ದು ಯಾವುದೋ ಸಣ್ಣ ಪುಟ್ಟ ಪರೀಕ್ಷೆ ಅಲ್ಲ. ಇದು ಕರ್ನಾಟಕ ರಾಜ್ಯದ ಅತ್ಯಂತ ಗೌರವಾನ್ವಿತ ಮತ್ತು ಜನಸೇವೆ ಮಾಡ್ತಕ್ಕಂತಹ ಒಂದು ಪೋಸ್ಟ್ಗೆ ನೀವು ಸೆಲೆಕ್ಷನ್ ಆಗ್ತಕ್ಕಂಥವ್ರು. AC, ತಹಶೀಲ್ದಾರ್, DYSP, ಎಕ್ಸಿಕ್ಯೂಟಿವ್ ಆಫೀಸರ್, ಅದರ್ ಡಿಸ್ಟ್ರಿಕ್ಟ್ಸ್ ಆಫೀಸರ್ಸ್ ಓಕೆ ಆಗುವ ನಿಟ್ಟಿನಲ್ಲಿ ಒಂದೊಂದು ಮಾರ್ಕ್ಸ್ ಸಹ ಭಾಳ ಇಂಪಾರ್ಟೆಂಟ್ ಬಿಡುತ್ತೆ. ಲೀವ್ ಇಟ್ ಅಬೌಟ್ 1 ಮಾರ್ಕ್ಸ್, ಈವನ್ 0.5 ಮಾರ್ಕ್ಸ್ ಈಸ್ ಆಲ್ಸೋ ಗೋಯಿಂಗ್ ಟು ಡಿಸೈಡ್ ಯುವರ್ ಫ್ಯೂಚರ್ ಆ್ಯಂಡ್ ಫೇಟ್. ಸೊ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಒಂದೊಂದು ಅಂಕಗಳನ್ನು ಪಡೆಯಲು ಸಹ ಅವಿರತ ಶ್ರಮವನ್ನು ಪ್ರಯತ್ನ ಪಡಬೇಕಾಗುತ್ತೆ. ಏನಕ್ಕೆ ಅಂತಂದರೆ ನಾವು ಕ್ಯಾಟಗರಿ ವೈಸು, ರೂರಲ್ಲು, ಕನ್ನಡ ಮೀಡಿಯಮ್ ಹೆಚ್ಚಿಗೆ ಅಂತ ಡಿವೈಡ್ ಮಾಡ್ಕೊಂಡು ಹೋದಾಗ ಒಂದೊಂದು ಮಾರ್ಕ್ಸು ಸಹ ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಇಂಟರ್ವ್ಯೂವಿಗೆ ಅತ್ಯಂತ ಶ್ರದ್ಧೆಯಿಂದ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಸರ್, ಇಂಟರ್ವ್ಯೂಗೆ ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಅಂತ ಕೇಳಿದರೆ, ನೋಡಿ, ನಂದು KS 3, IS 3 6 ಇಂಟರ್ವ್ಯೂ ಮಾಡಿದ್ದೀನಿ. ಮೊದಲ 3 ಇಂಟರ್ವ್ಯೂಲ್ಲಿ ಅವ್ರು ನನಗೆ ಮಾಡ್ತಾಯಿದ್ರು, ಆಮೇಲೆ 3 ನೆಕ್ಸ್ಟ್ ಇಂಟರ್ವ್ಯೂಗಳನ್ನ ನಾನು ಅವ್ರಿಗೆ ಮಾಡ್ತಾಯಿದ್ದೆ. ಗೊತ್ತಾಯಿತು ನನಗೆ ಇವರು ಇದನ್ನೇ ಕೇಳ್ತಾರೆ, ಇದನ್ನೇ ಮಾಡ್ತಾರೆ ಅಂತೇಳಿ. ಒಂದು ಎಕ್ಸಾಂಪಲ್ ಹೇಗೆ ನಾನು ಅವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದೆ ಅಥವಾ ಅವ್ರ ಮೈಂಡ್ಸೆಟ್ನ ಹೇಗೆ ಡಿಕೋಡ್ ಮಾಡಿದ್ದೆ ಅಂತ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಮೊನ್ನೆ UPSC ಎಕ್ಸಾಮ್ಸಲ್ಲಿ ನನ್ನ ಒಬ್ಬ ವಿದ್ಯಾರ್ಥಿ ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಿದ್ದ. ಅವರು ತೆಗೆದುಕೊಂಬಂದರು ತಮ್ಮ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮಲ್ಲಿ ಹಾಬೀಸಲ್ಲಿ ಏನಂತ ಹೇಳಿದ್ರು ಅಂದರೆ ಕ್ರಿಕೆಟ್ ನೋಡುವುದು ಅಂತ ಹಾಕಿದ್ರು. ನಾನು ಹೇಳಿದೆ, ಕ್ರಿಕೆಟ್ ನೋಡುವುದು ಅಂದರೆ ಯಾವ ಕ್ರಿಕೆಟು? T20ನಾ, ಟೆಸ್ಟಾ, ವರ್ಲ್ಡ್ ಕಪ್ಪಾ, 60-60ನಾ, ಅಥವಾ ಯಾವ ಎರಾದಲ್ಲಿ ಏನಿದೆಯಾ? ಸುನಿಲ್ ಗವಾಸ್ಕರ್ ಕ್ರಿಕೆಟ್ ನೋಡ್ತೀಯಾ, ಸಚಿನ್ ತೆಂಡೂಲ್ಕರ, ವಿರಾಟ್ ಕೊಹ್ಲಿ, ಶುಭಮನ್ ಗಿಲ್? ಅಂದರೆ ಬರೀ ಕ್ರಿಕೆಟ್ ನೋಡುವುದು ಅಂತಂದರೆ ಇಡೀ ಕ್ರಿಕೆಟ್ ಬಗ್ಗೆ ನೀವು ತಲೆ ಮೇಲೆ ಹೊತ್ಕೊಂಡಂಗಾಗುತ್ತೆ. ಅಷ್ಟೆಲ್ಲ ಹೊತ್ಕೋಬಾರ್ದು ತಲೆ ಮೇಲೆ. ನಾನು ಹೇಳಿದೆ ನನಗೆ ಕ್ರಿಕೆಟ್ ಯಾವುದು ಇಂಟ್ರೆಸ್ಟಪ್ಪ ಅಂತ ಕೇಳಿದೆ. IPL ಅಂತ ಮೆನ್ಷನ್ ಇಟ್. ವಾಚಿಂಗ್ IPL ಕ್ರಿಕೆಟ್ ಅಂತ ಮೆನ್ಷನ್ ಮಾಡಿ. ಅವಾಗೇನಾಗುತ್ತೆ, IPL ರಿಲೇಟೆಡ್ ಕ್ವಶನ್ಸ್ ಬರುತ್ತೆ. ನಾನು ಹೇಗೆ ಅಸ್ಯೂಮ್ ಮಾಡಿದ್ದು, ಹೇಗೆ ನಾನು ಗೆಸ್ ಮಾಡಿದ್ದು, ಅದೇ ಮಾದರಿ ಪ್ರಶ್ನೆಗಳು ಅವರ ಒಂದು UPSC ಫೈನಲ್ ಇಂಟರ್ವ್ಯೂಲ್ಲಿ ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ನಾನು ಪ್ರತಿ ದಿವಸ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇಂಟರ್ವ್ಯೂ ತೊಗೊಳ್ತಾ ಇದ್ದೀನಲ್ಲ, ಎಲ್ಲರೂ ಬರ್ತಾರೆ, ಸರ್ ಕಾದಂಬರಿಗಳನ್ನು ನಾನು ಓದ್ತಿದ್ದೀನಿ. ಸರ್, ನೀವು ಯಾವ ಕಾದಂಬರಿ ಓದ್ತೀರ ಮೆನ್ಷನ್ ಮಾಡಿ. ಕುವೆಂಪು ಅವರ, ಪೂರ್ಣಚಂದ್ರ ತೇಜಸ್ವಿಯವರ, ಸಾರಾ ಅಬೂಬಕರ, ದೇವನೂರು ಮಹಾದೇವ, ಲಂಕೇಶ ಅಥವಾ ಭೈರಪ್ಪನವರ, ಯಾರ್ದು? ನೀವು ಇಡೀ ಕನ್ನಡ ಕಾದಂಬರಿ ಲೋಕ ಅಂತಂದರೆ ಪಂಪನಿಂದ ಹಿಡಿದು ಚಂಪವರೆಗಿನ ಕಾದಂಬರಿಗಳನ್ನು ಓದೋಕ್ಕಾಗುತ್ತಾ? ಹೈಲಿ ಇಂಪಾಸಿಬಲ್. ಸೊ ಮೆನ್ಷನ್ ಮಾಡಿ. ನೀವೇನು ಮಾಡಬೇಕಪ್ಪ ಅಂತಂದರೆ, ಯಾವ ಕಾದಂಬರಿಗಳು ನವೋದಯನ, ನವ್ಯನ ಅಂತ ಮೆನ್ಷನ್ ಮಾಡಿದಾಗ ಅದೇ ಮಾದರಿಯ ಪ್ರಶ್ನೆಗಳು ಬರ್ತವೆ. ನನಗೆ ಯಾರೋ ಒಬ್ಬರು ಕಾದಂಬರಿಗಳು, ದೇವನೂರವರ ಕಾದಂಬರಿಗಳು ಓದ್ತೀನಿ ಅಂದರೆ ನನ್ನ ನೆಕ್ಸ್ಟ್ ಕ್ವಶನ್ನು ಸಾಕವ್ವನ ಪಾತ್ರ ಏನು ಹೇಳಿ ಅಂತೇಳಿ ನಾನು ಕೇಳಿದೆ. ಸೊ ದಿಸ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ದಿ ನಿಮ್ಮ ಡ್ಯಾಫ್ ಫಿಲ್ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟು, ನಿಮಗೆ ಬಂದಂತಹ ಪ್ರಶಸ್ತಿಗಳು, ತದನಂತರದಲ್ಲಿ ಪ್ರಶಂಸೆಗಳು, ಇವೆರಡೂ ಸಹ ನಿಮ್ಮ ಇಂಟರ್ವ್ಯೂಗೆ, ನಿಮ್ಮ ವ್ಯಕ್ತಿತ್ವಕ್ಕೆ ಕಿರೀಟವನ್ನು ತೊಡಿಸ್ತಕ್ಕಂತಹ ಅಂಶಗಳು. ಮೊನ್ನೆ ನಮಗೊಬ್ಬರು ಇನ್ಸ್ಪೆಕ್ಟರ್ ಅವರು ಬಂದಿದ್ದರು. ಅವರು ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಿದ್ದಾರೆ. ಓಕೆ, ಅವರು ಎಲ್ಲ ಬರೆದು ಲಾಸ್ಟಿಗೆ ನಾನು ಕೇಳಿದೆ, ಸರ್ ನಿಮ್ಗೆ ಯಾವುದು ಪ್ರಶಸ್ತಿ ಬಂದಿಲ್ವಾ, ಪ್ರಶಂಸೆ ಬಂದಿಲ್ಲ ಅಂದರೆ? ಇಲ್ಲ ಸರ್, ಮಾಮೂಲು ಅವ್ರದ್ದು ಇದು ಕೊಡ್ತಾ ಇರ್ತಾರೆ, ಅವರು ಇವರು ಪ್ರಶಸ್ತಿಗಳು ಅಂತ ಅಂದರು. ಯಾವ ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಿದೆ. ಇಲ್ಲ, ನಾನು ಕೊಲಂಬಿಯಾದ ವ್ಯಕ್ತಿಗಳು ಇಲ್ಲಿ ಕಳ್ಳತನ HBT ಮಾಡ್ತಾಯಿದ್ರು, ಹೌಸ್ ಬ್ರೇಕ್ ಆ್ಯಂಡ್ ಥೆಫ್ಟ್ ಅಂತೇಳಿ. ಅವರನ್ನು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಮ್ಮ ಸ್ವಂತ ಜೀವವನ್ನು ಪಣಕ್ಕಿಟ್ಟು, ಏನಕ್ಕೆ ಅಂದರೆ ಅವ್ರ ಹತ್ರ ವೆಪನ್ ಇತ್ತು, ಗಾಂಜಾ ಹೊಡಿತಾಯಿದ್ರು. ಸೊ ಅಂಥವ್ರನ್ನ ಹೋಗಿ ಹಿಡ್ಕೊಂಡು ನಾವು ಏನು ಮಾಡಿದ್ವಿ, 6 kg ಬಂಗಾರವನ್ನು ನಾನು ರಿಕವರಿ ಮಾಡಿದೆ. ಅದಕ್ಕೆ ನನಗೆ ಪ್ರಶಂಸೆ ಪತ್ರವನ್ನು ಕೊಟ್ಟಿದ್ದರು ಅಂತ ಹೇಳಿದರು. ನೋಡಿ, ಆ್ಯಕ್ಚುಲಿ ತುಂಬ ಒಳ್ಳೆಯ ಕೇಸ್ ಅದು. ಸೊ ನಿಮ್ಮ
ಅತ್ಯುತ್ತಮವಾದ ಕೆಲಸಗಳನ್ನು ನೀವು ಡ್ಯಾಫಲ್ಲಿ ಮೆನ್ಷನ್ ಮಾಡಬೇಕು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮಲ್ಲಿ. ಓಕೆ, ಮೆನ್ಷನ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಲುಕ್ ವೆರಿ ಡಿಫ್ರೆಂಟ್. ಸೊ ಯಾವುದೇ ಒಬ್ಬ ವ್ಯಕ್ತಿಗಳು ವೆದರ್ ಇಟ್ ಈಸ್ ವರ್ಕಿಂಗ್ ಆರ್ ಸಿಂಪ್ಲಿ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್, ಪ್ಲೀಸ್ ಮೆನ್ಷನ್ ಯುವರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಎಕ್ಸ್ಟ್ರಾ ಅಚೀವ್ಮೆಂಟ್ಸ್. ತದನಂತರದಲ್ಲಿ ನಿಮ್ಮ ವಿಶೇಷವಾದ ಹಾಬೀಸ್ನ ಮೆನ್ಷನ್ ಮಾಡಿ. ಹಾಬೀಸ್ ಅಂದರೆ ಕ್ರಿಕೆಟ್ ನೋಡುವುದಲ್ಲ, ಯಾವ ಕ್ರಿಕೆಟ್. ಹಾಬೀಸ್ ಅಂದರೆ ಕಾದಂಬರಿ ಓದೋದಲ್ಲ, ಯಾವ ಕಾದಂಬರಿಗಳು. ಓಕೆ, ನೆಕ್ಸ್ಟು ನಮಗೆ ಮೋಸ್ಟ್ ಇಂಪಾರ್ಟೆಂಟು ಡ್ರೆಸ್ ಕೋಡು. ಡ್ರೆಸ್ ಕೋಡಲ್ಲಿ ನೀವು ಹೋಗಿರ್ತಕ್ಕಂಥದ್ದು ಗೆಜೆಟೆಡ್ ಪ್ರೊಬೇಷನರ್. ನೀವು ಸೆಲೆಕ್ಷನ್ ಆಗಬೇಕಾಗಿರೋದು ಗೆಜೆಟೆಡ್ ಪ್ರೊಬೇಷನರ್. ಯು ಶುಡ್ ಲುಕ್ ಲೈಕ್ ಎ ಗೆಜೆಟೆಡ್ ಪ್ರೊಬೇಷನರ್ ಆಫೀಸರ್ ಓನ್ಲಿ ಮ್ಯಾನ್. ಅರ್ಥ ಆಯ್ತಾ? ಐ ರಿಯಲಿ ಅಪ್ರಿಷಿಯೇಟ್ ಇಫ್ ಯು ವೇರ್ ಎ ಬ್ಲೇಸರ್. ಏನಕ್ಕೆ ಸರ್ ಬ್ಲೇಸರ್ ಆಗಬೇಕಂದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಮೆರುಗನ್ನು ತಂದು ಕೊಡ್ತಕ್ಕಂಥದ್ದು. ಸರ್ ವಿತೌಟ್ ಬ್ಲೇಸರು ಮಾರ್ಕ್ಸ್ ಬರಲ್ಲ, ಬರುತ್ತೆ, ಬಟ್ ದಿ ಇಂಪ್ರೆಷನ್ ಅದು ಕ್ರಿಯೇಟ್ ಮಾಡುತ್ತಲ್ಲ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಡ್ರೆಸ್ಸು ನಿಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ. ಸೊ ಈ ನಿಟ್ಟಿನಲ್ಲಿ ಅತ್ಯುತ್ತಮವಾದ ಡ್ರೆಸ್ಸನ್ನು ತೆಗೆದುಕೊಂಡು ಹಾಕ್ಕೊಂಡು ಹೋಗೋದು ಉತ್ತಮ. ಸೊ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಗೂಗಲ್ ಒಂದು ಶೀಟನ್ನು ಹಾಕಿದ್ದೀವಿ. ಯಾರ್ಯಾರು ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗಿದ್ದೀರೋ ಆ ಒಂದು ನಿಮ್ಮ ವೈಯಕ್ತಿಕ ಅಂಶಗಳನ್ನು ಅದರಲ್ಲಿ ತುಂಬಿ ನಮಗೆ ಸಬ್ಮಿಟ್ ಮಾಡಿ. ಓಕೆ, ಇದಾದ ನಂತರದಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಕಾನ್ಫಿಡೆನ್ಸ್ ತುಂಬ ಕೌಂಟ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಅತಿ ಹೆಚ್ಚು ಮಾಕ್ ಇಂಟರ್ವ್ಯೂಸ್ನ ಕೊಡಬೇಡಿ. ಏನಕ್ಕೆ ಅಂತಂದರೆ ನಿಮ್ಮ ವ್ಯಕ್ತಿತ್ವ ಕೇವಲ 15 ದಿವಸ ಒಂದು ತಿಂಗಳಲ್ಲಿ ಬದಲಾವಣೆ ಆಗಲ್ಲ. ಬದಲಿಗೆ ಏನು ಮಾಡಬೇಕಂದ್ರೆ ನಿಮ್ಮ ವ್ಯಕ್ತಿತ್ವವನ್ನು ಫೈನ್ ಟ್ಯೂನ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ವ್ಯಕ್ತಿತ್ವವನ್ನು ಫೈನ್ ಟ್ಯೂನ್ ಮಾಡ್ಕೊಳ್ಳಿ, ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಇಂಟರ್ವ್ಯೂ ಮಾರ್ಕ್ಸ್ ವಿಲ್ ಮೇಕ್ ಯು ಆರ್ ವಿಲ್ ಬ್ರೇಕ್ ಯು. ಡೋಂಟ್ ಇಗ್ನೋರ್, ಅಥವಾ ಇದನ್ನು ಉದಾಸೀನತೆಯಿಂದ ತೆಗೆದುಕೊಳ್ಳೋಕೆ ಹೋಗಬೇಡಿ. ಸೊ ತಾವು ಇಂಟರ್ವ್ಯೂಗೆ ಸೆಲೆಕ್ಷನ್ ಆದಾಗ ಶಾಂತ ಮಾರ್ಗದಿಂದ ಮಾಕ್ ಇಂಟರ್ವ್ಯೂಸನ್ನು ಕಂಡಕ್ಟ್ ಮಾಡ್ತೀವಿ. ಈ ಆಸಕ್ತಿ ಇರ್ತಕ್ಕಂಥವ್ರು ನಮ್ಮ ಆಫೀಸ್ ನಂಬರ್ 9620131843ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಸಪೋಸ್ KPS ಅವ್ರನ್ನ ಡ್ಯಾಫ್ ಫಿಲ್ ಮಾಡೋದು ಅಂತ ಏನಾದರೂ ಇದ್ದರೆ ವಿ ವಿಲ್ ಟ್ರೈ ಟು ಹೆಲ್ಪ್ ಯು. ಸೊ ಇದು ನಮ್ಮ ಕಡೆಯಿಂದ ಒಂದು ತಿಳುವಳಿಕೆ ಮತ್ತು ಒಂದು ಸಲಹೆ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋಗೆ ವಿರಾಮ ಮಾಡ್ತಿದ್ದೀನಿ. ನಮಸ್ಕಾರ.